ತಾಯಿಲ್ಲದವರಿಗೆ ಈ ತಬ್ಬಲಿಯ. ಹಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಲಿಟಲ್ ಎ ಸ್ಪೆಷಲ್ ಡೇ. ಸ್ಪೆಷಲ್ ಏನು ಅಂತಂದರೆ ಟೈನಿ ಯಾನ್ಸ್ ಅಂತ ಫೋಟೋಗ್ರಫಿ ಅವರು. ಸೊ ಅವ್ರ ಹತ್ರ ಒಂದು ಅವ್ರಿಗೆ ರಿಕ್ವೈರ್ಮೆಂಟ್ ಇದೆ ನ್ಯೂ ಬಾರ್ನ್ ಮಾಡೆಲ್ಸ್. ಸೊ ಲಿಟಲ್ ಎ ಸೆಲೆಕ್ಟೆಡ್. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಸೊ ಆಲ್ ಸೆಟ್ ಗೆಟ್ ರೆಡಿ ಥರ ಆಗಿಬಿಟ್ಟಿದ್ದಾರೆ. ಲಿಟಲ್ ಎ ಆರಾಮಾಗಿ ಸ್ನಾನ ಮಾಡಿಸಿದ್ದೀನಿ, ನಿದ್ದೆ ಮಾಡ್ತಿದ್ದಾರೆ. ಕ್ರೂವಿಗೂ ನನಗೂ ಒಂಥರ ಡಿಸ್ಕಷನ್ನು ಏನು ಫೇಸ್ ರಿವೀಲ್ ವಿಚಾರದಲ್ಲಿ. ಸೊ ಅವರು ಬೇಗ ಮಾಡಿಬಿಡು, ಆಲ್ರೆಡಿ ಇಷ್ಟೊತ್ತಿಗೆ ಮಾಡಬೇಕಿತ್ತು ನೀನು. ತುಂಬ ಜನ ಕೇಳ್ತಾರೆ, ಮೆಸೇಜ್ ಮಾಡ್ತಾರೆ, ಸ್ಟೋರೀಸ್ ಹಾಕಿದಾಗ ಕೇಳ್ತಿರ್ತಾರೆ. ಸೊ ನನಗೂ ಅವ್ರಿಗೂ ಒಂಥರ ಕಾನ್ವರ್ಸೇಷನ್ಸು ಯಾವಾಗ ಮಾಡೋಣ ಅಂತ. ನಾನು 3 ಮಂತ್ಸಿಗೆ ಮಾಡೋಣ ಅಂತ ಯೋಚನೆ, ಆಮೇಲೆ 100 ಡೇಸು 50 ಡೇಸು ಹಾಗೆ ಯೋಚನೆ ಮಾಡಿ ಈಗ ಫೋಟೋಶೂಟ್ ಎನಿವೇ ನ್ಯೂ ಬಾರ್ನ್ ಮಾಡೆಲ್ ಆಗ್ತಿದ್ದಾರೆ ಲಿಟಲ್ ಎ. ಅದ್ರ ಜೊತೆಗೇ ಆಬ್ವಿಯಸ್ಲಿ ಫೋಟೋಸ್ ಬರುತ್ತಲ್ಲ, ಸೊ ಅವಾಗಲೇ ರಿವೀಲ್ ಮಾಡಿಬಿಡು ಅಂತ ಹೇಳಿದ್ರು. ನಾನು ಅದರಲ್ಲೂ ಒಂದು ಇದನ್ನ ಇಟ್ಕೊಂಡೆ, ಏನಂತಂದರೆ ಏನು ಎನಿವೇ ಇನ್ನು ನಾನು ಸ್ವಲ್ಪ ದಿನ ಹೋದರೆ 25K ಆಗ್ತಾರೆ ಯೂಟ್ಯೂಬಲ್ಲಿ, ಸೊ ಅವಾಗ ಮಾಡ್ತೀನಿ ಅಂತ. ಹಿ ವಾಸ್ ಲೈಕ್, ಎಷ್ಟಂತ ವೆಯ್ಟ್ ಮಾಡಿಸ್ತೀಯ, ತುಂಬ ಜನ ಕೇಳ್ತಿದ್ದಾರಲ್ಲ, ಅಷ್ಟು ಪ್ರೀತಿ ಮಾಡ್ತಾರೆ, ಅಷ್ಟು ಪ್ರೀತಿಯಿಂದ ಕೇಳ್ತಿದ್ದಾರೆ ಅಂತಂದರೆ ಇಟ್ಸ್ ನಾಟ್ ಗುಡ್ ಟು ಮೇಕ್ ದೆಮ್ ವೇಟ್ಸ್ ಫಾರ್ ಸೋ ಲಾಂಗ್ ಅಂತ ಹೇಳಿದ್ರು. ಸೊ ಅದಕ್ಕೆ ಓಕೆ ಅಂತ ಕನ್ವಿನ್ಸ್ ಆಗಿ ಸೊ ಇವತ್ತು ಹೋಗ್ತೀವಿ. ಇವತ್ತಿನ ಒಂದು ಕಂಪ್ಲೀಟ್ ಬ್ಲಾಗಲ್ಲೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಏನೇನೆಲ್ಲ ಆಯಿತು, ಯಾವ್ಯಾವ ಲುಕ್ಸು, ಯಾವ್ಯಾವ ಒಂದು ಸೆಟಪ್ಪಲ್ಲಿ ಲಿಟಲ್ ಎ ಫೋಟೋಶೂಟ್ ಮಾಡ್ತಾರೆ, ಹೌ ಲಿಟಲ್ ಎ ಸಪೋರ್ಟೆಡ್. ಆ್ಯಂಡ್ ಹೇಳಿದ್ದೀನಿ ಒಂದು ಫ್ಯಾಮಿಲಿ ಪಿಕ್ಚರ್ ಬೇಕು ಅಂತ. ಆ್ಯಂಡ್ ಆಲ್ಸೋ ಅದಿತಿ ಜೊತೆನೂ ಸಹ ಸಿಬ್ಲಿಂಗ್ ಫೋಟೋಶೂಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ವಿ ಆರ್ ಕಂಪ್ಲೀಟ್ಲಿ ಎಕ್ಸೈಟೆಡ್. ಸೊ ಲಿಟಲ್ ಎ ಸ್ಲೀಪಿಂಗ್. ಅದಿತಿ ಅಂದರೆ ಲಿಟಲ್ ಎಗೆ ನಾನು ಹಾಸ್ಪಿಟಲಲ್ಲಿ ತೊಗೊಂಡಿದ್ದಲ್ವ, ಸೊ ಅದನ್ನು ಇವತ್ತು ಹಾಕಿದ್ದೀನಿ. ಎಸ್, ಶೀಸ್ ಆರಾಮ್ಸೆ ಸ್ಲೀಪ್ ಮಲ್ಕೊಂಡಿದ್ದಾರೆ. ಶೋ ಕ್ಯೂಟ್ ಇದು, ಶೋ ಕ್ಯೂಟ್ ಬರೀ. ಸೊ ಫೇಸ್ ರಿವೀಲ್ ಇಲ್ಲಿ ತೋರಿಸಲ್ಲ, ಸೊ ನೀವು ವಿಡಿಯೋ ಕಂಪ್ಲೀಟಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಫೇಸ್ ಯಾವ ರೀತಿ ಇದ್ದಾರೆ ಆ್ಯಂಡ್ ಹೇಗಿದ್ದಾರೆ ಲಿಟಲ್ ಎ. ಆ್ಯಂಡ್ ನಿಮ್ಮ ಪ್ರೀತಿಯ ಆಶೀರ್ವಾದ ಎಷ್ಟು ದಿನ ಹೇಗೆ ತೋರಿಸಿದ್ರೋ ಇನ್ನು ಮುಂದೇನೋ ಇದೇ ರೀತಿ ಲಿಟಲ್ ಎಗೆ ಆ್ಯಂಡ್ ಅದಿತಿಗೆ ಬ್ಲೆಸ್ ಮಾಡಿ, ಆ್ಯಂಡ್ ನಮಗೂ ಸಹ ಬ್ಲೆಸ್ ಮಾಡಿ. ಆ್ಯಂಡ್ ಎಸ್, ಕೆಲವ್ರು ಹೇಳ್ತಾರಲ್ಲ ದೃಷ್ಟಿ ಹಾಕ್ಬಿಡಿ ಹಾಗೆ ಹೇಗೆ ಅಂತ, ನಾನು ಅದೆಲ್ಲ ಹೇಳಲ್ಲ. ಎಸ್, ಐ ನೋ ನೀವು ತುಂಬ ಪ್ರೀತಿ ತೋರಿಸ್ತಾ ಇದ್ದೀರಾ, ಆಲ್ರೆಡಿ ಪ್ರೀತಿ ತೋರಿಸ್ತಿದ್ದೀರಾ. ಸೊ ಅದೇ ಪ್ರೀತಿನ ಕಂಟಿನ್ಯೂ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಲಿಟಲ್ ಏನೋ ಮಲಗಿಸ್ತೀನಿ. ಐ ವಾಂಟ್ ಟು ಟಾಕ್ ಟು ಯು. ಎಸ್, ಸೊ ರೆಡಿ ಆಗಿ ಇನ್ನೇನು ಹೊರಡಬೇಕು. 2:30 ಅಷ್ಟರಲ್ಲಿ ನಾವು ಅಲ್ಲಿ ಹೋಗಬೇಕು. ಸೊ ನಾನು ಈ ಔಟ್ಫಿಟ್ಗೆ ಇದನ್ನು ಹಾಕೋತಾ ಇದ್ದೀನಿ, ಈ ಒಂದು ಜಾಕೆಟ್ ಹಾಕೋತಾ ಇದ್ದೀನಿ. ಸೊ ರೆಡಿ ಆಯಿತು. ಅದಿತಿಗೆ ಒಂದು ಫ್ರಾಕ್ ತೊಗೊಂಡಿದ್ದೀನಿ, ಪಿಂಕ್ ಕಲರ್ ಫ್ರಾಕು. ಸೊ ಆ ಫ್ರಾಕಲ್ಲಿ ಸಿಬ್ಲಿಂಗ್ ಫೋಟೋಸ್ ಕ್ಯಾಪ್ಚರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾ, ಇದು ಸ್ಲೀವ್ ಇರೋದ್ರಿಂದ ರಫಲ್ ಸ್ಲೀವ್. ತುಂಬ ಗಾಳಿ ಇದೆ, ಕಿವಿಗೆ ಹತ್ತಿ ಎಲ್ಲ ಇಟ್ಕೊಂಡಿದ್ದೀನಿ. ಸಾಕ್ಸ್ ಹಾಕ್ಕೊಳ್ತೀನಿ. ಆ್ಯಂಡ್ ವಿ ಆರ್ ರೆಡಿ. ಇದೊಂಥರ ಸಕ್ಕತ್ತಾಗಿದೆ, ನಂಗೆ ತುಂಬ ಇಷ್ಟ ಆಗಿ ತೊಗೊಂಡಿದ್ದು. ಹಾಸ್ಪಿಟಲಲ್ಲಿ ಹಾಕೊಂಡೆ ಇಲ್ಲ, ಯೂಸೇ ಮಾಡಲಿಲ್ಲ. ಸೊ ಅದಕ್ಕೆ ಐ ಆಮ್ ವೇರಿಂಗ್ ದಿಸ್ ಟುಡೇ. ಯಾ, ಸೊ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ ಆ್ಯಂಡ್ ಲಿಟಲ್ ಹೇಗಿದ್ದಾರೆ ಅಂತ ಕಾಮೆಂಟಲ್ಲಿ ಹೇಳಿ ಆ್ಯಂಡ್ ಬ್ಲೆಸ್ ಮಾಡಿ. ಎಸ್, ಅಷ್ಟೇ ಕೇಳೋದು ನಾನು. ಎಸ್, ಫೋಟೋಶೂಟ್ ಹೇಗೆ ಬಂದಿದೆ ಅಂತಲೂ ಹೇಳಿ. ಎಡಿಟೆಡ್ ಪಿಕ್ಚರ್ಸ್ ನಂಗೆ ಸಿಕ್ಕಿದ್ಮೇಲೆ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ. ಇದು ಕಂಪ್ಲೀಟ್ ಒಂಥರ ರಾ ವಿಡಿಯೋಸ್ ಆಫ್ ದ ಫೋಟೋಶೂಟ್ ಅಂತಲೇ ಹೇಳ್ಬೋದು. ಸೊ ಎಸ್, ಐ ಆಮ್ ರೆಡಿ. ಅದಿತಿಗೆ ಯಾವ್ದು ತೊಗೊಂಡಿದ್ದೀನಿ ಅಂತಲೇ ತೋರಿಸ್ತೀನಿ. ಅವ್ರು ಹೇಳಿದ್ರು ಏನು ಫುಲ್ಲು ಸಟಲ್ ಇರೋ ಕಲರ್ಸು, ಪೇಸ್ಟಲ್ ಕಲರ್ಸ್ನ ತೊಗೊಂಡು ಬನ್ನಿ ಅಂತ. ಸೊ ಅದಿತಿಗೆ ಈ ಕ್ಯೂಟ್ ಲಿಟಲ್ ಪಿಂಕ್ ಫ್ರಾಕ್ನ ತೊಗೊಂಡಿದ್ದೀನಿ. ಇದನ್ನು ಅದಿತಿ 2 years ಬರ್ತ್ಡೇಲಿ ಫೋಟೋಶೂಟಿಗೆ ಬಿಡಿಸಿದ್ದು. ತುಂಬ ಪಿಕ್ಚರ್ಸ್ ಇಲ್ಲ ಅದರಲ್ಲಿ, ಸೊ ಅದಕ್ಕೋಸ್ಕರ ಇದನ್ನು ನಾನು ತೊಗೊಂಡಿದ್ದೀನಿ. ಪರ್ಪಲ್ಲು ತೊಗೋಬೋದಿತ್ತು, ಬಟ್ ಪರ್ಪಲಲ್ಲಿ ನಂದು ಅಂದರೆ 100K ಫೋಟೋಶೂಟ್ಸ್ದು ಜಾಸ್ತಿ ಫೋಟೋ ಇದೆ, ಸೇಮ್ ರಿಪೀಟ್ ಆಗೋದಂಗೆ ಆಗುತ್ತೆ. ಸೊ ಐ ವಾಂಟೆಡ್ ದಿಸ್. ಸೊ ಲಿಟಲ್ ಹೇಗೇನು ಕಾಸ್ಟ್ಯೂಮ್ ಇಲ್ಲ, ಅವ್ರದ್ದೇ ರ್ಯಾಪಿಂಗ್ ಇರುತ್ತಂತೆ, ಸಮಥಿಂಗ್ ಏನೋ ಇರುತ್ತೆ. ಸೊ ನೀವೇ ನೋಡಿ ಬ್ಲಾಗಲ್ಲಿ, ಕಂಪ್ಲೀಟ್ ಬ್ಲಾಗ್ನ ನೋಡಿ. ಸಿ ಯು ಲೇಟರ್, ಬಾಯ್. ನಮ್ಮ ಡೆಸ್ಟಿನೇಷನ್ ರೀಚ್ ಆಗಿದ ತಕ್ಷಣವೇ ಪಾಪಗೆ ಒಂದ್ಸಲ ಫೀಡ್ ಮಾಡಿಸಿ ಈ ಔಟ್ಫಿಟ್ಟಲ್ಲಿ ನಮ್ಮ ಒಂದು ಶೂಟಿಂಗ್ ಶುರು ಆಯಿತು. ಈ ಔಟ್ಫಿಟ್ ನಂಗೆ ತುಂಬ ಇಷ್ಟ ಆಯಿತು. ಪೀಚ್ ಕಲರಲ್ಲಿ ಸಕ್ಕತ್ತಾಗಿ ಕಾಣಿಸ್ತಾ ಇದ್ರು ಲಿಟಲ್ ಎ. ಆದರೆ ಮಕ್ಕಳಿಗೆ ಇನಿಷಿಯಲಿ ಬೇರೆಯವರು ಟಚ್ಚು ಸ್ಮೆಲ್ಲೆಲ್ಲ ಒಂದು ಸ್ವಲ್ಪ ಡಿಸ್ಕಂಫರ್ಟ್ ಆಗುತ್ತಲ್ಲ,
ಸ್ವಲ್ಪ ಅಳ್ತಿದ್ರು, ಬಟ್ ಶಿ ವಾಸ್ ವೆರಿ ಫೈನ್. ಮಕ್ಕಳು ನೋಡಿದ್ರೆ ಎಷ್ಟು ಖುಷಿ ಆಗ್ತಿತ್ತು ನನಗೆ ಅಂತಂದರೆ ಅಷ್ಟು ಖುಷಿ ಆಗ್ತಿತ್ತು. ಅದಿತಿನೂ ವಾಸ್ ಸರ್ಪ್ರೈಸ್ಡ್, ಏನು ಈ ರೀತಿ ಮಾಡ್ತಿದ್ದಾರೆ ಅಂತ. ಅದಿತಿ ಈ ರೀತಿ ನ್ಯೂ ಬಾರ್ನ್ ಫೋಟೋಶೂಟ್ ಮಾಡಿಸಿರಲಿಲ್ಲ. ಮೊದಲಾಗೆ ರಿಕ್ವೈರ್ಮೆಂಟ್ ಬಂದಾಗ ಅಂದರೆ ಅವ್ರು ರೀಚ್ ಔಟ್ ಮಾಡಿ ಈ ರೀತಿ ಬೇಕಾಗಿದೆ, ಮೇ 22 ಮೇಲೆ ಹುಟ್ಟಿರಬೇಕು, ಅಂದರೆ ಮೇ 22 ಆದಮೇಲೆ ಮಗು ಹುಟ್ಟಿರಬೇಕು, ಮಗು 20 ಡೇಸಿಂದ 25 ಡೇಸ್ ಒಳಗಡೆ ಇರಬೇಕು, ನಿಯರ್ ಟು ನಾಗರಬಾವಿ ಇರಬೇಕು. ಸೊ ಎಲ್ಲ ರಿಕ್ವೈರ್ಮೆಂಟ್ಸ್ಗೂ ನಾವು ಸೂಟ್ ಆದ್ವಿ ಅಂತಂದರೆ ಲಿಟಲ್ ಎ ಸೂಟ್ ಆದರು. ಸೊ ವಿ ವರ್ ಜಸ್ಟ್ ಥಿಂಕಿಂಗ್ ಎನಿವೇ ನಾವು ಫೇಸ್ ರಿವೀಲ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ. ಮೇ ಬಿ ಯೂನಿವರ್ಸ್ ಇಸ್ ಗಿವಿಂಗ್ ದಿಸ್ ಆಪರ್ಚುನಿಟಿ ಅನಿಸುತ್ತೆ. ಸೊ ಲೆಟ್ಸ್ ಗೋ ಅಂತ ವಿ ಜಸ್ಟ್ ವೆಂಟ್ ಇನ್ ಟು ದಿಸ್. ತುಂಬ ಚೆನ್ನಾಗಿತ್ತು. ಒಂಥರ ಲಿಟಲ್ ಏನ ನೋಡಿ ಅಂತಂದರೆ ಮನೇಲಿ ನೋಡ್ತಾ ಇದ್ವಿ, ನಾರ್ಮಲ್ ಔಟ್ಫಿಟ್ಸಲ್ಲಿ ನೋಡ್ತಿದ್ವಿ. ಈ ರೀತಿ ಹೊಸದಾಗಿ ಡಿಫ್ರೆಂಟಾಗಿ ಲಿಟಲ್ ಏನ ನೋಡ್ತಿದ್ರೆ ಅವರು ಎತ್ಕೊಂಡು ಫೋಟೋಶೂಟ್ಗೆಲ್ಲ ರೆಡಿ ಮಾಡುವಾಗ ಹೋಗಿ ಹಗ್ ಮಾಡಬೇಕು ಆ ರೀತಿ ಎಲ್ಲ ಅನ್ನಿಸ್ತಾ ಇತ್ತು. ಐ ಥಿಂಕ್ ಎವ್ರಿ ಮಾಮ್ಸ್ಗೂ ಈ ರೀತಿ ಫೋಟೋಶೂಟ್ಸಲ್ಲಿ ಮಕ್ಕಳು ತುಂಬ ಚೆನ್ನಾಗಿ ರೆಡಿ ಆದಾಗ ಅದು ಫೀಲ್ ಆಗುತ್ತೆ. ದಿಸ್ ಇಸ್ ದ ಸೆಕೆಂಡ್ ಲುಕ್. ಇದು ತುಂಬ ಚೆನ್ನಾಗಿತ್ತು, ಒಂಥರ ಕ್ಯೂಟಾಗಿ ವೆರಿ ಸಿಂಪಲ್ ಆಗಿತ್ತು. ಜಸ್ಟ್ ಮಗುನೇ ಎರಡು ಕೈಯಲ್ಲಿ ಈ ರೀತಿ ಸುಮ್ಮನೆ ನೋಡ್ತಿರೋ ರೀತಿ. ಮಕ್ಕಳು ಎಷ್ಟು ಚೆನ್ನಾಗಿ ಎಕ್ಸ್ಪ್ರೆಸಿವ್ ಆಗಿರ್ತಾರೆ ಗೊತ್ತಾ, ಅಳೋದು ಮಧ್ಯ ಮಧ್ಯ ಆ್ಯಂಡ್ ನಗೋದು ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ತಿದ್ರು. ಇಟ್ ವಾಸ್ ವೆರಿ ಫನ್. ಅದಿತಿ ಅಂತೂ ಫುಲ್ಲು ಮಮ್ಮ ನನಗೂ ಆ ರೀತಿ ಮಾಡ್ತಾರೆ, ಮಮ್ಮ ಈ ರೀತಿ ಮಾಡ್ತಾರೆ. ಆ್ಯಂಡ್ ಮಧ್ಯಾಹ್ನ ಹೋಗಿದ್ರಿಂದ ಶಿ ವಾಸ್ ಬಿಟ್ ಸ್ಲೀಪಿ ಥರ, ಬಟ್ ಸಮ್ಹೌ ವಿ ಮ್ಯಾನೇಜ್ಡ್ ಅದಿತಿನ. ಆ್ಯಂಡ್ ಅದಿತಿದೂ ಸಹ ಸಿಬ್ಲಿಂಗ್ ಫೋಟೋಶೂಟ್ ಇತ್ತಲ್ಲ, ಅದೂ ಸಹ ಒಂದು 2 ವಾರ ಇದನ್ನೆಲ್ಲ ಮುಗಿಸಿ ಆಮೇಲೆ ಮಾಡಿದ್ವಿ ನಾವು ಅದಿತಿಗೆ ಸಿಬ್ಲಿಂಗ್ ಫೋಟೋಶೂಟ್. ಇನ್ನೂ ನಿಮ್ಮೆಲ್ಲರಿಗೂ ಸರ್ಪ್ರೈಸ್ ಏನಿದೆ ಗೊತ್ತಾ, ಅದಿತಿ ಹಾಡಿದ್ದಾರೆ ಈ ಒಂದು ಫೋಟೋಶೂಟ್ ಕ್ಲಿಪ್ಪಿಂಗ್ಸಲ್ಲಿ. ಅದನ್ನು ಆ್ಯಡ್ ಮಾಡಿದ್ದೀನಿ ಅಲ್ಲಿ. ಪ್ರತಿದಿನ ಈ ಹಾಡನ್ನ ಅದಿತಿ ಹಾಡ್ತಾರೆ. ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಹಾಡಾಡ್ತಿದ್ದೆ, ಇಬ್ರಿಗೂ ಅದಿತಿಗೂ ಹಾಡಾಡ್ತಿದ್ದೆ, ಲಿಟಲ್ ಎಗೂ ಹಾಡಾಡ್ತಿದ್ದೆ. ತುಂಬ ಇಷ್ಟ ನನಗೆ ಹಾಡು. ಇಸ್ ಮೈ ಸ್ಟ್ರೆಸ್ ಬಸ್ಟರ್. ಏನೇ ಟೆನ್ಷನ್, ಏನೇ ಸ್ಟ್ರೆಸ್ ಆದ್ರೂ, ಏನೇ ಒಂದು ಬೇಜಾರಿದ್ರೂ ನನಗೆ ಹಾಡು ಹೇಳ್ಕೊಂಡ್ಬಿಟ್ರೆ, ಹಾಡಿದ್ರೆ ಹಾಡು ಕೇಳಿಸ್ಕೊಂಡ್ರೆ ತುಂಬ ರಿಲೀಫ್ ಅನಿಸುತ್ತೆ. ಈ ಔಟ್ಫಿಟ್ಟಲ್ಲಿ ಫೋಟೋಶೂಟ್ ಮುಗೀತು. ನೆಕ್ಸ್ಟ್ ಔಟ್ಫಿಟ್ ಈಸ್ ಮೈ ಫೇವ್ರೆಟ್. ರ್ಯಾಪಿಂಗಲ್ಲಿ ಮಕ್ಕಳು ಎಷ್ಟು ಮುದ್ದಾಗಿ ಕಾಣಿಸ್ತಾರೆ ಅಲ್ವಾ, ಅದು ಒಂಥರ ಸ್ಯಾಟಿನ್ ಪೀಚ್ ಕಲರಲ್ಲಿ ರ್ಯಾಪ್ ಮಾಡ್ತಿದ್ರು. ಶಿ ವಾಸ್ ಲುಕಿಂಗ್ ಸೋ ಕ್ಯೂಟ್, ತುಂಬ ಚೆನ್ನಾಗಿ ಕಾಣಿಸ್ತಿದ್ರು. ಆ್ಯಂಡ್ ಫೋಟೋಶೂಟಿಗೆ ಹೋಗುವಾಗ ನಾನು ಯಾವುದೇ ರೀತಿ ಮಾಯ್ಚರೈಸರು ಪಾಪುಗೆ ಲಿಟಲ್ ಎಗೆ ಆ್ಯಂಡ್ ಫೇಸ್ ಕ್ರೀಮ್ ಎಲ್ಲ ಏನೂ ಅಪ್ಲೈ ಮಾಡಿರಲಿಲ್ಲ. ದಿಸ್ ವಾಸ್ ಗಿವನ್ ಇನ್ಸ್ಟ್ರಕ್ಷನ್. ಅಂದರೆ ಒಂದಿನದ ಹಿಂದೆನೇ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಎಲ್ಲ ಹೇಳಿದರು, ಪಾಪುಗೆ ತಲೆಗೆ ಸ್ನಾನ ಮಾಡಿಸ್ಕೊಂಡು ಬರಬೇಕು ನೀವು, 2:30 ಇಲ್ಲಿ ಇರಬೇಕು ನೀವು ಅಂತ. ಅಂದರೆ ಒಂದು 12:45 1 o'clock ಹಾಗೆ ಸ್ನಾನ ಮಾಡಿಸಿ, ಮಗು ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಅಂತೆಲ್ಲ ಹೇಳಿದರು ಅಲ್ವಾ. ಸೊ ತಲೆಗೆ ಸ್ನಾನ ಮಾಡಿಸಿ, ನಾನು ಏನೂ ಅಪ್ಲೈ ಮಾಡಿಲ್ಲ ಕ್ರೀಮೆಲ್ಲ. ಆ್ಯಕ್ಚುಲಿ ಮಕ್ಕಳಿಗೆ 1 ತಿಂಗಳವರೆಗೂ ಅವ್ರಿಗೆ ನ್ಯಾಚುರಲ್ ಆಯಿಲ್ ಅವರ ಒಂದು ಬಾಡಿಲಿರುತ್ತೆ, ನಾವು ಕ್ರೀಮ್ ಅದೆಲ್ಲ ಅಪ್ಲೈ ಮಾಡೋ ಅವಶ್ಯಕತೆನೇ ಇಲ್ಲ. ಈ ಒಂದು ಪೀಚ್ ಕಲರ್ಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಆಪ್ರೇಷನ್ ಥಿಯೇಟರಲ್ಲಿ ಲಿಟಲ್ ಎ ಅಂತ ಗೊತ್ತಾದಾಗ, ಅಂತಂದರೆ ಗರ್ಲ್ ಬೇಬಿ ಅಂತ ಗೊತ್ತಾದಾಗ ಐ ವಾಸ್ ಫೈನ್. ನನಗೆ ತುಂಬ ಒಂದು ಇಂಟ್ಯೂಷನ್ ಇತ್ತು ದಟ್ ನನಗೆ ಗರ್ಲ್ ಬೇಬಿನೇ ಆಗುತ್ತೆ ಅಂತ. ಆದರೆ ಆ ಹಾಸ್ಪಿಟಲಲ್ಲಿ 3 days ಏನಿದ್ದೆ ಆ್ಯಂಡ್ ಮನೆಗೆ ಬಂದಮೇಲೆ ಒಂದು ಸ್ವಲ್ಪ ದಿನ ಐ ರಿಯಲಿ ಫೇಸ್ಡ್ ಸೋ ಮಚ್ ಗೊತ್ತಾ. ಅಂದರೆ ಯಾವ ರೀತಿ ಯೋಚನೆ ಮಾಡಿಸ್ಬಿಡ್ತಾರೆ ನಮ್ಮ ಸುತ್ತಮುತ್ತ ಇರೋರು ಆ್ಯಂಡ್ ಈ ಸಮಾಜ ಅಂತಂದರೆ, ಯಾಕಪ್ಪ ನನಗೆ ಹೆಣ್ಮಗು 2 ಹೆಣ್ಮಗು ಕೊಟ್ಟೆ, ಒಂದೇ ಒಂದು ಬಾಯ್ ಕೊಡ್ಬಾರ್ದಿತ್ತ. ಆಮೇಲೆ ಸ್ವಲ್ಪ ದಿನ ಹೇಗಾಗ್ಬಿಟ್ಟಿತ್ತು ಅಂತಂದರೆ, ಯಾರಾದರೂ ಬಾಯ್ ಬೇಬಿ ನಂಗೆ ಆಗಿದೆ ಅಂತ ಹೇಳಿದ್ರೆ ಒಂಥರ ನಿಜವಾಗ್ಲೂ ನಾನು ಇವತ್ತು ಹಾನೆಸ್ಟಾಗಿ ಹೇಳ್ಕೊಳ್ತೀನಿ, ಒಂಥರ ಅಯ್ಯೋ ಅನ್ನೋದು, ಅಂದರೆ ನನಗಾಗಲಿಲ್ವಲ್ಲ ಅನ್ನೋಂಥ ಫೀಲಿಂಗ್ ನನಗೆ ಬಂದುಬಿಟ್ಟಿತ್ತು. ಸೊ ಆ ಫೀಲಿಂಗ್ನ ನನಗೆ ಕೃವಿನೇ ಚೇಂಜ್ ಮಾಡಿದ್ದು. ಸೀರಿಯಸ್ಲಿ ಆ ಫಸ್ಟ್ ಫ್ಯೂ ಡೇಸ್ ಇತ್ತಲ್ಲ, ದಟ್ ವಾಸ್ ಸೋ ಹಾರಿಬಲ್ ಅಂತ ಹೇಳಬಹುದು. ಕೆಲವ್ರಿಗೆ ಏನಿದು ಈ ರೀತಿ ಮಾತಾಡ್ತಿದ್ದಾರೆ ಅಂತ ಅನ್ನಿಸ್ಬೋದು, ಬಟ್ ಓನ್ಲಿ ಹೂ ಹ್ಯಾವ್ ಫೇಸ್ ದಟ್, ಓನ್ಲಿ ದೋಸ್ ಅಂಡರ್ಸ್ಟ್ಯಾಂಡ್ ದಟ್ ಫೀಲಿಂಗ್ ಅಂತ ಅನಿಸುತ್ತೆ. ಇಟ್ ಈಸ್ ನಾಟ್ ಲೈಕ್ ನಮ್ಗೆ ಈ ಮಗು ಬೇಡ ಅಥವಾ ಯಾಕಾರ ಹುಟ್ಟಿತೋ ಅನ್ನೋದಲ್ಲ, ಬಟ್ ನಮ್ಮ ಸುತ್ತಮುತ್ತ ಇರೋರು ನಮಗೆ ಆ ರೀತಿ ಫೀಲ್ ಮಾಡಿಸ್ತಾರೆ. ಎಷ್ಟು ನೆಗೆಟಿವ್ ಆಗಿ ನಮ್ಮನ್ನು ಫೀಲ್ ಮಾಡಿಸೋದಕ್ಕೆ ಟ್ರೈ ಮಾಡ್ತಾರೆ ಗೊತ್ತಾ. ಅಂತಂದರೆ ಅವ್ರ ಥಾಟ್ಸು, ಅವ್ರ ಯೋಚನೆನೆಲ್ಲ ನಮ್ಮ ಮೇಲೆ ಹಾಕ್ತಾರೆ. ಆ ಸ್ಟಾರ್ಟಿಂಗ್ 3 days ನನಗೆ ಹಾಸ್ಪಿಟಲಲ್ಲಿ ಬಂದವರೆಲ್ಲನೂ ಆ ಫೀಲಿಂಗ್ ಅಂದರೆ ಆ ಒಂದು
ಥಾಟಿಗೆ ಹೋಗೋದಕ್ಕೆ ಕಾರಣ ಆಗಿದ್ದಾರೆ. ನಾನು ನೆಕ್ಸ್ಟ್ ಒಂದು ಕಮ್ಮಿಂಗ್ ವೀಡಿಯೋಸಲ್ಲಿ ನಿಮಗೆ ಯಾರ್ಯಾರು ಅಂತಂದರೆ ಯಾರ್ಯಾರು ಅನ್ನೋದಕ್ಕಿಂತ ಹೇಗೆಲ್ಲ ನಿಮಗೆ ಒಂದು ಈ ರೀತಿ ಅಕಸ್ಮಾತ್ ಏನಾದರೂ ನಿಮಗೆ ಫಸ್ಟ್ ಆಲ್ರೆಡಿ ಗರ್ಲ್ ಬೇಬಿ ಇದೆ, ಸೆಕೆಂಡ್ ಗರ್ಲ್ ಬೇಬಿ ಆದರೆ ಏನೆಲ್ಲ ಯೋಚನೆ ಮಾಡೋದಕ್ಕೆ ನೆಗೆಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಕಾರಣ ಆಗ್ತಾರೆ, ನಾನು ಯಾವ್ಯಾವ ರೀತಿ ಫೇಸ್ ಮಾಡಿದೆ ಅಂತ ಹೇಳ್ತೀನಿ. ಇನ್ನೊಂದು ಏನು ಗೊತ್ತಾ, ವೆರಿ ವರ್ಸ್ಟ್ ಪಾರ್ಟ್ ಅಂತಂದರೆ ಅವರು ನಿಮಗೆ ರಿಲೇಷನ್ನು ಅಲ್ಲ ಅಥವಾ ಫ್ರೆಂಡ್ಸು ಅಲ್ಲ, ಏನೂ ಅಲ್ಲ. ಈಗ ಹಾಸ್ಪಿಟಲಲ್ಲಿ ಯಾರೋ ಯಾವ ಮಗು ಆಯಿತು ಅಂತ ಕೇಳ್ತಾರೆ ಅಂತ ಅಂದ್ಕೊಳ್ಳಿ. ಸೊ ಸೆಕೆಂಡು ಹೆಣ್ಮಗು ಅಂತ ಅಂದರೆ ಎರಡನೇ ಮಗುನ ಅಂತ ಕೇಳ್ತಾರೆ, ಹೌದು ಅಂತ ಹೇಳ್ತೀವಿ ನಾವು. ಅವರು ಸಹ ಹೇಗೆಲ್ಲ ನಮ್ಮನ್ನು ಯೋಚನೆ ಮಾಡಿಸೋದಕ್ಕೆ ತಳ್ಬಿಡ್ತಾರೆ ಗೊತ್ತಾ. ಅಂದರೆ ನಾವು ಇಂಟೆನ್ಷನಲ್ ಆಗಿ ಯೋಚನೆ ಮಾಡಬೇಕು ಅಂತ ಅದನ್ನೇ ಹೇಗೋ ಮರ್ತಿರ್ತೀವಿ. ಆಬ್ವಿಯಸ್ಲಿ ಪ್ರತಿಯೊಬ್ಬ ಪೇರೆಂಟ್ಸ್ಗೂ ಸೆಕೆಂಡ್ ಬೇಬಿ ಯಾವುದೇ ಆದರೂ ಎಕ್ಸೆಪ್ಟೆನ್ಸ್ ಅನ್ನೋದು ಬರುತ್ತೆ. ನಮ್ಮ ಮಗು ಅಲ್ವಾ, ಏನು ಬಿಟ್ಬಿಡೋಕ್ಕಾಗತ್ತಾ, ಎಲ್ಲಿ ಕಳ್ಸೋಕ್ಕಾಗತ್ತೆ ಅನ್ನೋದು ಎಕ್ಸೆಪ್ಟೆನ್ಸ್ ಬರುತ್ತೆ. ಬಟ್ ಒಂದು ಸ್ವಲ್ಪ ದಿನ ನಾನು ಫೇಸ್ ಮಾಡಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಂಗೆ ತುಂಬ ಮೆಸೇಜಸ್ ಸಹ ರಿಸೀವ್ ಆಗಿದೆ, ಮ್ಯಾಮ್ ನಂಗೆ ಸೆಕೆಂಡು ಗರ್ಲ್ ಬೇಬಿ ಆಗಿದೆ, ಫಸ್ಟು ಗರ್ಲ್ ಬೇಬಿನೇ, ಹೇಗೆಲ್ಲ ನಾನು ಫೇಸ್ ಮಾಡಿದ್ದೀನಿ ಗೊತ್ತಾ, ನಾನು ತುಂಬ ಹತ್ತಿದ್ದೀನಿ, ನೀವು ಹೇಗೆ ಫೇಸ್ ಮಾಡಿದ್ರಿ ಅಂತ ನಂಗೆ ತುಂಬ ಕ್ವೆಶ್ಚನ್ಸ್ ಬಂದಿದೆ. ಐ ಕ್ಯಾನ್ ಡೆಫಿನೆಟ್ಲಿ ರಿಲೇಟ್ ಟು ದೆಮ್. ನಿಮ್ಮ ಜೊತೆ ನಾನು ಅದನ್ನು ಶೇರ್ ಮಾಡ್ತೀನಿ. ಇದು 4th ಔಟ್ಫಿಟ್. ಆ್ಯಕ್ಚುಲಿ 3rd ಔಟ್ಫಿಟ್ಟು ಇದೇ ರೀತಿ ಇತ್ತು, ಆದರೆ ಅದು ಒಂಥರ ಪೊಟ್ಯಾಟೊ ಬೀನ್ ಥರ ಕೂರಿಸಿ ಮಾಡಿಸಿದ್ದು, ಇದು ಮಲ್ಗಿಸಿ ಮಾಡಿಸ್ತಿರೋದು. ನೆಕ್ಸ್ಟ್ ಪಾರ್ಟ್ ಆಫ್ ದ ಒಂದು ಫೋಟೋಶೂಟ್ ಇಸ್ ಮೈ ಫೇವ್ರೆಟ್. ಅದು ಸಿಬ್ಲಿಂಗ್ ಫೋಟೋಶೂಟ್, ಅದಿತಿ ಮತ್ತು ಪಾಪದು. ತುಂಬ ಎಂಜಾಯ್ ಮಾಡಿದ್ವಿ ನಾವು ನೋಡ್ತಾ. ನಿಜವಾಗ್ಲೂ ನನ್ನ ಮತ್ತು ಕ್ರೂವಿ ಕಣ್ಣಲ್ಲಿ ಒಂಥರ ಕಣ್ಣೀರೇ ಬಂತು ಅವ್ರ ಬಾಂಡಿಂಗ್ನ ನೋಡಿ. ದೇ ಆರ್ ಸೋ ಲಿಟಲ್ ಬಟ್ ಅಷ್ಟು ಚೆನ್ನಾಗಿ ಬಾಂಡಿಂಗ್ ಇದೆ. ಯು ಕ್ಯಾನ್ ಡೆಫಿನೆಟ್ಲಿ ಸಿ ನಾವಿಬ್ಬರು ಅಂದ್ಕೊಳ್ಳೋದೆ ಅದು, ಯಾವತ್ತೂ ಅವರಿಬ್ಬರು ಅದಿತಿಗೆ ಲಿಟಲೇ ಇರಬೇಕು, ಲಿಟಲೇಗೆ ಅದಿತಿ ಇರಬೇಕು. ಈಗಿನ ಒಂದು ಅಕ್ಕ ತಂಗಿರು ಇರ್ತಾರೆ ಅಲ್ವಾ, ಸೊ ಒಬ್ರಿಗೊಬ್ರಿಗೆ ಆಗೋದೇ ಇಲ್ಲ. ಏನೇ ಕಷ್ಟ ಇದ್ರೂ ದೇ ಡೋಂಟ್ ಈವನ್ ಕೇರ್ ಫಾರ್, ಆ ರೀತಿ ಇರ್ತಾರೆ. ಆ ರೀತಿ ಇವರಿಬ್ಬರು ಆಗಬಾರ್ದಪ್ಪ, ಒಳ್ಳೆ ಬಾಂಡಿಂಗ್ನ ಶೇರ್ ಮಾಡ್ಕೊಳ್ಬೇಕು. ಅವ್ರ ಕಷ್ಟಕ್ಕೆ ಇವ್ರಾಗಬೇಕು, ಇವ್ರ ಕಷ್ಟಕ್ಕೆ ಅವ್ರಾಗಬೇಕು, ಆ ರೀತಿ ಅವರಿಬ್ಬರನ್ನ ಬೆಳೆಸಬೇಕು. ಆ ವ್ಯಾಲ್ಯೂ ಸಿಸ್ಟಮ್ನ ನಾವು ಕೊಡಬೇಕು ಅಂತ ನಾವು ಯೋಚನೆ ಮಾಡ್ತಿರ್ತೀವಿ. ಕೇಳಿಸ್ಕೊಳ್ಳಿ ಅದಿತಿ ಹೇಗೆ ಆಡಿದ್ದಾರೆ ಅಂತ. ಈ ತಬ್ಬಲಿಯ ತವರಿದೆ ಆಕಳುವೆ, ತವರಿದೆ ಆಕಳುವೆ, ಏನಿದೆ ಇನ್ನೇನಿದೆ ನಿನ್ನ ಬಿಟ್ಟು, ಏನಿದೆ ನಿನ್ನೆ ಬದುಕಾಗಿದೆ, ಕರುಳಿಲ್ಲ ಗೆಳತಿಯೇ, ತಾಯಿಲ್ಲ ತವರಿಗೆ, ಅಕ್ಕ ತಾನೆ ದೀವಿಗೆ, ಕಣ್ಣು ನೀನಮ್ಮ ನಾನಮ್ಮ, ನಿನ್ನ ಕಣ್ಣುರಿಸೋ ತಾಯಿ ನಾನಮ್ಮ. ಕೇಳಿಸ್ಕೊಂಡ್ರಿ ಅಲ್ವಾ ಎಷ್ಟು ಮುದ್ದಾಗಿ ಹಾಡ್ತಾರೆ ಅಂತಂದರೆ. ಇದು ಒಂದೇ ಹಾಡಲ್ಲ, ತುಂಬ ಹಾಡನ್ನ ಹಾಡ್ತಾರೆ. ನಾನು ಹಾಡುವಂತಹ ಎಲ್ಲ ಹಾಡುಗಳನ್ನ ಅದಿತಿ ಲಿರಿಕ್ಸ್ನ ನೆನ್ಪಿಟ್ಕೊಂಡು ಪಾಪುಗೆ ಹಾಡ್ತಾರೆ, ಲಿಟಲ್ ಎಗೆ. ಅವರಿಬ್ಬರು ಬಾಂಡಿಂಗ್ನ ನೋಡಿದ್ರೆ ಐ ಆಮ್ ರಿಯಲಿ ಬ್ಲೆಸ್ಡ್ ಅನಿಸುತ್ತೆ. ಐ ಆಮ್ ಜಸ್ಟ್ ರೀಕಾಲಿಂಗ್ ಎವ್ರಿಥಿಂಗ್. ಅದಿತಿ ಹೇಗಿದ್ರು ಅದೇ ರೀತಿ ಇದ್ದಾರೆ ಲಿಟಲ್ ಎ. ನಿಮಗೆ ಹೇಗೆ ಅನ್ನಿಸ್ತಿದ್ದಾರೆ ಲಿಟಲ್ ಎ ಅಂತ ನನಗೆ ಕಾಮೆಂಟ್ ಮಾಡಿ. ಆ್ಯಂಡ್ ಕೆಲವ್ರು ಹೇಳ್ತಾರೆ 1 ವರ್ಷದವರೆಗೂ ಯಾರು ಹೋಲಿಕೆ ಅಂತ ಗೊತ್ತಾಗೋದಿಲ್ಲ ಅಂತ. ಬಟ್ ಅವರ ಮೈಲ್ ಸ್ಟೋನ್ ಇರ್ಬೋದು, ಅವರ ಡೆವಲಪ್ಮೆಂಟ್ ಇರ್ಬೋದು. ಫೋಟೋ ರಿವೀಲ್ ಆದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದಿತಿ ಹೇಗಿದ್ರೋ ಅದೇ ರೀತಿ ಈಗ ಲಿಟಲ್ ಎ ಕಾಣಿಸ್ತಿದ್ದಾರೆ. ಒಂದು ಫೋಟೋ ಕೊಲಾಜ್ ಮಾಡಿದ್ದೀನಿ, ಸೇಮ್ ಡಿಟ್ಟೋ ಇಬ್ಬರು ಒಂದೇ ಥರ ಒಂದೇ ಔಟ್ಫಿಟ್ ಸಹ ಹಾಕಿ ನಾನು ಕೊಲಾಜ್ ಮಾಡಿ ಇಟ್ಕೊಂಡಿದ್ದೀನಿ. ಅಬ್ಬಾ ಅನಿಸುತ್ತೆ ನನಗೆ. ಎಷ್ಟು ಸತ್ಯ ಅಲ್ವಾ. ಯೂನಿವರ್ಸ್ಗೆ ಒಂದು ಪ್ಲ್ಯಾನ್ ಇರುತ್ತೆ, ನಮಗೇನು ಕಳಿಸ್ಬೇಕು, ಯಾವುದನ್ನು ಕಳಿಸ್ಬೇಕು, ಯಾವ ರೀತಿ ಕಳಿಸ್ಬೇಕು ಅನ್ನೋದು. ಅದನ್ನು ನಾವು ತುಂಬ ಚೆನ್ನಾಗಿ ಅಕ್ಸೆಪ್ಟ್ ಮಾಡಿದ್ದೀವಿ ಆ್ಯಂಡ್ ವಿ ಆರ್ ಎಂಜಾಯಿಂಗ್ ವಿತ್ ಇಟ್. ಈ ಮೊಮೆಂಟ್ಸ್ ಎಲ್ಲ ಇಟ್ಸ್ ರಿಯಲಿ ಒಂಥರ ಯಾವಾಗ್ಲೂ ಸಿಗಲ್ಲ ಈ ಮೊಮೆಂಟು, ಆ್ಯಂಡ್ ಎಲ್ಲರಿಗೂ ಸಿಗಲ್ಲ ಮೊಮೆಂಟ್ ಅಂತ ನಾನು ತುಂಬ ಟ್ರಸ್ಟ್ ಮಾಡ್ತೀನಿ. ಯಾರಿಗೆ ಏನು ಸಿಗಬೇಕೋ ಅದೇ ಸಿಗತ್ತೆ. ಸೊ ನಮಗೆ ಸಿಕ್ಕಿದೆ, ಸೊ ಅದನ್ನು ಖುಷಿ ಪಡ್ತಾ ಅದನ್ನು ಅಕ್ಸೆಪ್ಟ್ ಮಾಡಿ ಅದನ್ನು ಹೇಗೆ ಮುಂದಕ್ಕೆ ಒಳ್ಳೆ ರೀತಿಯಲ್ಲಿ ತೊಗೊಂಡೋಗ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾನು ಕ್ರೂವಿ ಇದ್ದೀವಿ. ವಿ ಆರ್ ಡೆಫಿನೆಟ್ಲಿ ಬ್ಲೆಸ್ಡ್ ವಿತ್ 2 ಮಹಾಲಕ್ಷ್ಮಿಯರು ಆ್ಯಂಡ್ ಗುರುವಾರನೇ ಹುಟ್ಟಿದ್ದಾರೆ. ನಾನು ರಾಘವೇಂದ್ರ ಸ್ವಾಮಿಯಲ್ಲಿ ಇಬ್ರಿಗೂ ಮ್ಯಾನಿಫೆಸ್ಟೇಷನ್ ಮಾಡಿದ್ದೆ ಆ್ಯಂಡ್ ಸಾಯಿಬಾಬಾಗೂ ಮ್ಯಾನಿಫೆಸ್ಟೇಷನ್ ಮಾಡಿದ್ದೆ ದಟ್ ನನಗೆ ಗುರುವಾರನೇ ಇಬ್ಬರು ಹುಟ್ಟಬೇಕು ಅಂತ. ಸೊ ಅದೇ ರೀತಿ ಆಗಿದೆ. ಇನ್ನೇನು ಬೇಕೋ, ಗುರುವಾರ ಹೆಣ್ಮಕ್ಳು ಹುಟ್ಟಿದ್ರೆ ತುಂಬ ಅದೃಷ್ಟ ಅಂತಾರೆ. ಐ ಥಿಂಕ್ ಆ ಅದೃಷ್ಟವಂತ ಪೇರೆಂಟ್ಸ್ಗಳು ನಾವು. ಈ ಎಲ್ಲ ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು, ಶೇರ್ ಮಾಡ್ಕೊಂಡಿದ್ದೀನಿ. ಲಿಟಲ್ ಹೇಗಿದ್ದಾರೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ.
ಆ್ಯಂಡ್ ಆಲ್ಸೋ ನೀವೇನಾದರೂ ಇಬ್ಬರು ಹೆಣ್ಮಕ್ಳ ತಾಯಿ ಆಗಿದ್ದರೆ ನೀವು ಹೇಗೆ ಫೇಸ್ ಮಾಡಿದ್ರಿ ಅಂತ ಹೇಳಿ. ಆ್ಯಂಡ್ ಇದು ಎಷ್ಟೋ ಅಮ್ಮಂದಿರಿಗೆ ಒಂದು ಪಾಸಿಟಿವಿಟಿನ ತುಂಬುತ್ತೆ. ಅವರು ಡೆಫಿನೆಟ್ಲಿ ಅಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಇರ್ತಾರೆ, ಆದರೆ ನಮ್ಮ ಸುತ್ತಮುತ್ತ ಇರ್ತಾರಲ್ಲ ಅವರೇನೇ ಬಿಡಲ್ಲ. ಸೊ ಅವ್ರಿಗೂ ಒಂದು ಸ್ಫೂರ್ತಿ ತುಂಬ್ದಂಗೆ ಆಗುತ್ತೆ. ಅಕಸ್ಮಾತ್ ಏನಾದರೂ ಸೆಕೆಂಡ್ ಪ್ರೆಗ್ನೆನ್ಸಿ ಯಾರಾದರೂ ಇದ್ದರೆ ಅವ್ರಿಗೆ ಒಂದು ಒಳ್ಳೆ ಥಾಟ್ ಓದಂಗೆ ಆಗುತ್ತೆ ಮನಸ್ಸಿಗೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಲಿಟಲ್ ಎಗೆ ಬ್ಲೆಸ್ ಮಾಡಿ. ಆ್ಯಂಡ್ ಕಮಿಂಗ್ ಡೇಸಲ್ಲಿ ನೀವು ಲಿಟಲ್ ಎನ ಪ್ರತಿದಿನ ನೋಡಬಹುದು.